ನಮಸ್ಕಾರ ಜನಗಳೇ, ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ನೋಡಿ ಮಜಾ ಮಾಡಿ ಚಾನೆಲ್. ಏನಿಲ್ಲ, ಭವಿಷ್ಯ ಪ್ರೊಡಿಕ್ಷನ್ ವಿಜಯ್ ಗೆದ್ಮೇಲೆ ಇಷ್ಟೊಂದು ಪ್ರೊಡಿಕ್ಷನ್ ವಿಡಿಯೋ ಬಂತು, ನಾನು ಹೇಳಿದ್ದೆ ಅಂತ. ನನ್ನಲ್ಲೂ ಒಂದು ಆಸೆ, ಅದರ ಆಲ್ರೆಡಿ ಒಂದು ವಿಡಿಯೋ ಮಾಡಿ, ಇದು ಎರಡನೇ ಪ್ರೊಡಿಕ್ಷನ್ ವಿಡಿಯೋ. ಇದು ಎಲೆಕ್ಷನ್ಸ್ ರಿಲೇಟೆಡ್. ಏನಪ್ಪಾ ವಿಜಯ್ ಅವರು ಇಂಥ ಭರ್ಜರಿ ಗೆಲುವು ಗೆದ್ರು ತಮಿಳ್ನಾಡು, ಎಲ್ರಿಗೂ ಗೊತ್ತಲ್ಲ. ಇಟ್ ವಾಸ್ ಎ ಸೂಪರ್ ವಿನ್. ನಾನು ವಿಜಯ್ ಫ್ಯಾನ್ಸ್ ಒಂದು ರಿಕ್ವೆಸ್ಟ್, ಈ ವಿಡಿಯೋನ ವಿಜಯ್ಗೆ ಶೇರ್ ಮಾಡಿ. ಬಿಕಾಸ್ ಅವ್ರಿಗೊಂದು ಮೆಸೇಜ್ ಇದೆ. இந்த ವಿಡಿಯೋ ವಿಜಯ್ಗೆ ಶೇರ್ பண்ணிங்க, ಅವ್ರಿಗೂ ಇಂಪಾರ್ಟೆಂಟ್ ಮೆಸೇಜ್ ಇರುತ್ತೆ. ವಿಜಯ್ ಅವ್ರಿಗೆ ಅಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಅನ್ಕೊಂಡಿದ್ದೀನಿ. ಯಾಕೆ ಅಂತೀರಾ, ಅವ್ರ ತಂದೆ ಕನ್ನಡದಲ್ಲಿ ದೊಡ್ಡ ದೊಡ್ಡ ನಟರ ಜೊತೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೂಗಲ್ ನಲ್ಲಿ ಹುಡುಕಿ. ಸೊ ವಿಷಯಕ್ಕೆ ಬರೋಣ. ಸೊ ವಿಜಯ್ ಅವರು ಗೆದ್ದಿರೋ ಒಂದು ಎಕ್ಸಾಂಪಲ್ ಇಂಪ್ಯಾಕ್ಟ್ ಕರ್ನಾಟಕದಲ್ಲಿ ಆಗ್ಬೇಕು ಅನ್ನೋದು ನನ್ನ ಪ್ರೊಡಿಕ್ಷನ್ ನಂಬರ್ 2. 2028 ಅಲ್ಲಿ ಎಲೆಕ್ಷನ್ ಇರುತ್ತೆ. ಸೊ ಈ 2 ವರ್ಷ ವಿಜಯ್ ಅವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಇನ್ನೂ ಹೆಚ್ಚು ಇಂಪ್ಯಾಕ್ಟ್ ಆಗ್ಬೋದು. ಕನ್ನಡ ಜನತೆ, ಕರ್ನಾಟಕದಲ್ಲಿರೋ ಎಲ್ಲರೂ ರಾಜಕೀಯದ ಕಡೆ ಒಲವು ತೋರ್ಬೋದು ಅನ್ಕೊಂಡಿನಿ. ಸೊ ಇದೇ ನನ್ನ ಪ್ರೊಡಿಕ್ಷನ್ ನಂಬರ್ 2. ಇವತ್ತು TVK ಪಕ್ಷ ಗೆದ್ದಿರೋದು ಕರ್ನಾಟಕದಲ್ಲಿ ಒಂದು ಎಕ್ಸಾಂಪಲ್ ಆಗುತ್ತೆ. ಫುಲ್ ಮೆಜಾರಿಟಿ ಬಂದಿಲ್ಲ ಅಂದ್ರು ಒಂದು 10 ಸೀಟ್ ಅಂತೂ ಬಂದೇ ಬರುತ್ತೆ ಅನ್ಕೊಂಡಿನಿ. ಇನ್ 2 ವರ್ಷ ವಿಜಯ್ ತಮಿಳ್ನಾಡಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ 100% ಪ್ರಜಾಕೀಯ ಗೆಲ್ಲುತ್ತೆ ಕರ್ನಾಟಕದಲ್ಲಿ. ಇದು ನನ್ನ ಪ್ರೊಡಿಕ್ಷನ್ ನಂಬರ್ 2. 2028 ಅಲ್ಲಿ ಈ ವಿಡಿಯೋನ ಮತ್ತೆ ನೋಡೋಣ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಪ್ರಜಾಕೀಯ ಅಂಡ್ ಆಲ್ ದ ಬೆಸ್ಟ್ ವಿಜಯ್ TVK. ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಥ್ಯಾಂಕ್ ಯು.